ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಸಕ್ಕತ್ತಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಇವತ್ತು ಒಂದು ಹೊಸ ನೋಟಿಫಿಕೇಶನ್ ಜೊತೆ ಬಂದಿದ್ದೀನಿ. ಅಂಡ್ ಇನ್ನೊಂದು ಹ್ಯಾಪಿ ನ್ಯೂಸ್ ಏನು ಅಂದ್ರೆ, ಒಂದು ಹೊಸ ನೋಟಿಫಿಕೇಶನ್. ಇನ್ನೊಂದೇನು ಅಂದ್ರೆ, ಯಾವುದೇ ತರ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ದಲೆ ಜಸ್ಟ್ ನಿಮ್ದು 10th ಮಾರ್ಕ್ಸ್ ಬೇಸ್ ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ದಲೆ ನೀವು ಸೆಲೆಕ್ಷನ್ ಆಗೋ ಅಂತ ಅವಕಾಶ, ಪ್ಲಸ್ ನೀವು ಗವರ್ಮೆಂಟ್ ಜಾಬ್ ಪಡ್ಕೊಳ್ಳೋಂತ ಅವಕಾಶ ತಗೊಂಡ್ಬಂದಿದೀನಿ. ಏನಿದು ನೋಟಿಫಿಕೇಶನ್, ಯಾವ ಡಿಪಾರ್ಟ್ಮೆಂಟ್, ಎಷ್ಟು ಪೋಸ್ಟ್, ಹೇಗೆ ನಡೆಯುತ್ತೆ ಎಲ್ಲಾನು ನಾನು ನಿಮಗೆ ಹೇಳ್ತೀನಿ. ಸೊ ಲೇಟ್ ಮಾಡೋದ್ ಬೇಡ. ಹೊಸ ನೋಟಿಫಿಕೇಶನ್ ಜೊತೆ ಒಂದು ಹ್ಯಾಪಿ ನ್ಯೂಸ್ ಜೊತೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ. ಸೊ ಬೇಗ ವಿಡಿಯೋಗೆ ಹೋಗೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೊಸ ನೋಟಿಫಿಕೇಶನ್ ಯಾವ ಡಿಪಾರ್ಟ್ಮೆಂಟ್? ಅರಣ್ಯ ಇಲಾಖೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕರೆದಿದ್ದಾರೆ. ಓಕೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಪೋಸ್ಟ್ಗೆ? ಟೋಟಲ್ 750 ಪೋಸ್ಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅಂಡ್ 750 ಪೋಸ್ಟ್ ಕರೆದಿದ್ದಾರೆ. 700 ಪೋಸ್ಟ್ ಬಂದ್ಬಿಟ್ಟು ನಾನ್ ಹೆಚ್ ಕೆ. ಓಕೆ, ದೆನ್ 50 ಬಂದ್ಬಿಟ್ಟು ಹೆಚ್ ಕೆ. ಓಕೆ, 700 ನಾನ್ ಹೆಚ್ ಕೆ. ಓಕೆ, 700. 50 ಬಂದ್ಬಿಟ್ಟು ಹೆಚ್ ಕೆ. ನೆನ್ಪಿರ್ಲಿ. ದೆನ್ ಯಾವ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ? ಅರಣ್ಯ ವೀಕ್ಷಕರು. ಓಕೆ, ಫಾರೆಸ್ಟ್ ವಾಚರ್ಸ್. ಓಕೆ, ಅರಣ್ಯ ವೀಕ್ಷಕರ ಹುದ್ದೆಗೆ ಟೋಟಲ್ 750 ಪೋಸ್ಟ್, 700 ನಾನ್ ಹೆಚ್ ಕೆ, 50 ಹೆಚ್ ಕೆ ಪೋಸ್ಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಡೀಟೇಲ್ಸ್ ನೋಡೋಣ. ಯಾವಾಗ ಏನು ಎಲ್ಲಾನು ನೋಡೋಣ. ಇದೆಲ್ಲ ನಮಗೆ ಬೇಡದಿಲ್ದಿರೋ ಡೀಟೇಲ್ಸ್. ಯಾವ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ. ಬ್ಯಾಂಗ್ಳೂರು ನಗರ 12, ಬ್ಯಾಂಗ್ಳೂರು ಗ್ರಾಮಾಂತರ 8, ರಾಮನಗರ 15, ಕೋಲಾರ 13. ಇದ್ರಲ್ಲಿ ಯಾವೂರಲ್ಲೂ ಹೆಚ್ಚಿಗೆ ಇಲ್ಲ. ಚಿಕ್ಕಬಳ್ಳಾಪುರ 4, ಬನ್ನೇರ್ಘಟ್ಟ 18. ಓಕೆ, ದೆನ್ ಬೆಳಗಾವಿಗೆ ಹೋಗೋಣ. ಟೋಟಲ್ ಬೆಂಗಳೂರು ವೃತ್ತದಲ್ಲಿ 70 ಪೋಸ್ಟ್ ಕಾಲ್ ಆಗಿದೆ. ದೆನ್ ಬೆಳಗಾವಿ 22, ಗೋಕಾಕ್ 5, ಬಾಗಲಕೋಟೆ 5, ವಿಜಯಪುರ 1, ಸಾಮಾಜಿಕ ಅರಣ್ಯ ವಿಭಾಗ ಬಾಗಲಕೋಟೆ 3, ಕಾರ್ಯಯೋಜನೆ ಬೆಳಗಾವಿ 2, ಸಂಶೋಧನಾ ವಲಯ ಬೆಳಗಾವಿ 2, ಸಂಶೋಧನಾ ವಲಯ ಬಾದಾಮಿ 2. ಸೊ ಬೆಳಗಾವಿಯಲ್ಲಿ 42. ಬಳ್ಳಾರಿಯಲ್ಲಿ ನೋಡೋಣ. ಬಳ್ಳಾರಿಯಲ್ಲಿ ಟೋಟಲ್ 17 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಓಕೆ, ದೆನ್ ಚಾಮರಾಜನಗರ ಬಿಆರ್ಟಿ ಹುಲಿ ಸಂರಕ್ಷಣಾ ಪ್ರದೇಶ ಚಾಮರಾಜನಗರ 26. ಸೊ ಹಾಗೆ ಮಧುಮಲೈ, ದೆನ್ ಮಲೈ ಮಹದೇಶ್ವರ ಕಾವೇರಿ ವನ್ಯಜೀವಿ ವಿಭಾಗ ಬಂಡೀಪುರ, ದೆನ್ ವಿಶೇಷ ಹುಲಿ ಸಂರಕ್ಷಣಾ ದಳ ಟೋಟಲ್ 169 ಪೋಸ್ಟ್ಗೆ ಚಾಮರಾಜನಗರ ಸರ್ಕಲ್ ಅಲ್ಲಿ. ಓಕೆ, ಚಿಕ್ಕಮಗಳೂರಲ್ಲಿ ನೋಡೋಣ. ಚಿಕ್ಕಮಗಳೂರು ಕೊಪ್ಪ ವಿಭಾಗ 10, ಚಿಕ್ಕಮಗಳೂರು ಸಮಥಿಂಗ್ 18, ದೆನ್ ಭದ್ರಾ 56. ಟೋಟಲ್ 56 ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಭದ್ರಾದಲ್ಲಿ 28, ಚಿಕ್ಕಮಗಳೂರಲ್ಲಿ 56. ಸ್ವಲ್ಪ ನೋಡ್ಕೊಳ್ಳಿ, ನೀವು ಪೋಸ್ಟ್ ಹಾಕುವಾಗ, ನೀವು ಅಪ್ಲಿಕೇಶನ್ ಹಾಕುವಾಗ ಹೆಲ್ಪ್ ಆಗುತ್ತೆ. ಯಾವ ಪ್ಲೇಸ್ ಅಲ್ಲಿ ಹಾಕ್ಬೇಕು, ಯಾವ ವಿಭಾಗ ಸೆಲೆಕ್ಟ್ ಮಾಡ್ಬೇಕು, ಯಾವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಧಾರವಾಡದಲ್ಲಿ ಟೋಟಲ್ 12, ದೆನ್ ಹಾಸನಲ್ಲಿ 30, ದೆನ್ ಕೆನರಾ ವೃತ್ತದಲ್ಲಿ ಓಕೆ 60, ಸೌತ್ ಕೆನರಾ ನಾರ್ತ್ ಕೆನರಾ ಇದೆಲ್ಲ ಅದೇ. ಓಕೆನಾ. ದೆನ್ ಕೊಡಗು ಅಲ್ಲಿ 32, ದೆನ್ ಕಲಬುರ್ಗಿಯಲ್ಲಿ 4 ಹೆಚ್ ಕೆ ಕೊಟ್ಟಿದ್ದಾರೆ. ಓಕೆ, ಹೆಚ್ ಕೆ ಕೊಟ್ಟಿದ್ದಾರೆ. ದೆನ್ ಮಂಗಳೂರಲ್ಲಿ 54 ನಾನ್ ಹೆಚ್ ಕೆ ಇವೆಲ್ಲ. ಮೈಸೂರಲ್ಲಿ 120. ಓಕೆ, ಸೊ ನಿಮಗೆ ಟೋಟಲ್ ಮೈಸೂರು, ಶಿವಮೊಗ್ಗ 38, ಟೋಟಲ್ 700. ಹೆಚ್ ಕೆ ಎಲ್ಲ ಸಿಕ್ಕಿದೆ ಅಂದ್ರೆ ಕಲಬುರ್ಗಿ, ಆಮೇಲೆ ಅದಾದ್ಮೇಲೆ ಇಲ್ಲಿ 46. ಬಳ್ಳಾರಿನೇ ಆಲ್ಮೋಸ್ಟ್ ಇರೋದು ಹೆಚ್ ಕೆ, ಇನ್ಯಾವುದೂ ಇಲ್ಲ. ಬಳ್ಳಾರಿಯಲ್ಲೇ 46 ಕೊಟ್ಟಿದ್ದಾರೆ, ಕಲಬುರ್ಗಿಯಲ್ಲಿ 4 ಕೊಟ್ಟಿದ್ದಾರೆ. ಸೊ 50 ಪೋಸ್ಟ್ ಹೆಚ್ ಕೆ, 700 ನಾನ್ ಹೆಚ್ ಕೆ. ಓಕೆ, ಶಿವಮೊಗ್ಗದಲ್ಲಿ 38 ಪೋಸ್ಟ್. ಟೋಟಲ್ 13 ಸರ್ಕಲ್ಗಳಿದೆ. ಓಕೆ, 13 ಸರ್ಕಲ್. ಎಲ್ಲಾ ಡಿಸ್ಟಿಕ್ ಅಲ್ಲಿ ಪೋಸ್ಟ್ ಗಳು ಬರಲ್ಲ. ಎಲ್ಲಿ ಫಾರೆಸ್ಟ್ ಏರಿಯಾಗಳು, ಫಾರೆಸ್ಟ್ ವಾಚರ್ಸ್ ಗಳು ನೀಡಿದೆಯೋ ಅಲ್ಲಿ ಮಾತ್ರ ಕರೆದಿರ್ತಾರೆ. ನೆನ್ಪಿರ್ಲಿ. ಓಕೆ, ನೆನ್ಪಾಗ್ತಿದ್ಯಾ? ಅರ್ಥ ಆಗ್ತಿದೆ ಅಲ್ಲ? ಓಕೆ, ನೆಕ್ಸ್ಟ್ ಏನ್ ನೋಡ್ಬೇಕು ಅಂತ ಹೇಳ್ತೀನಿ.
ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ, ನೀವು ನೀಟಾಗಿ ನೋಡ್ಕೊಳ್ಳಿ. ಓಕೆನಾ. ಬೆಂಗಳೂರು, ಚಾಮರಾಜನಗರ, ಚಿಕ್ಕಮಗಳೂರು, ಕೆನರಾ, ಕೊಡಗು, ಮಂಗಳೂರು, ಮೈಸೂರು ಸಂಬಂಧಿಸಿದಂತೆ ಸ್ಥಳೀಯ ಅರಣ್ಯ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದೆ. ಪ್ರಸ್ತುತ ಚಾಲ್ತಿಯ ವೃಂದ ಮತ್ತು ನೇಮಕಾತಿ ಅನ್ನೋ 50ರಷ್ಟು ಅರಣ್ಯ ವೀಕ್ಷಕ ಹುದ್ದೆಗಳನ್ನು ಸ್ಥಳೀಯ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ 50% ಅಷ್ಟು 50% ಅರಣ್ಯ ವೀಕ್ಷಕರ ಹುದ್ದೆಯನ್ನು ಸ್ಥಳೀಯ ಅರಣ್ಯ ಬುಡಕಟ್ಟು ಲೋಕಲ್ ಫಾರೆಸ್ಟ್ ಡ್ವೆಲ್ಲಿಂಗ್ ಟ್ರೈಬಲ್ಸ್ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ. 50% ಬಂದ್ಬಿಟ್ಟು ಲೋಕಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಟ್ರೈಬ್ಸ್ ಗಳಿಗೆ ಮೀಸಲಿಟ್ಟಿದ್ದಾರೆ. ಓಕೆ, ಇದೆಲ್ಲ ಏನ್ ಬೇಡ. ದೆನ್ ಇದನ್ನ ಅವರಲ್ಲೇ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದೇನ್ ಬೇಡ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯಾವಾಗ ಹೇಗೆ ಅಪ್ಲಿಕೇಶನ್ ಮಾಡೋದು ಎಲ್ಲಾನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ HHPS ಅರಣ್ಯ government.in ಅಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ನೆನ್ಪಿರ್ಲಿ, ಈ ವೆಬ್ಸೈಟ್ ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಓಕೆನಾ. ದೆನ್ ಅರ್ಜಿ ಸಲ್ಲಿಸುವ ದಿನಾಂಕ ನೆನ್ಪಿರ್ಲಿ, ಯಾವ್ಯಾವ ದಾಖಲಾತಿಗಳು ಬೇಕು ಅಂತಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಮಂತ್ ಆಗಸ್ಟ್ 1ನೇ ತಾರೀಕಿಂದ ಶುರು ಆಗುತ್ತೆ. ಕೊನೆಯ ದಿನಾಂಕ ಆಗಸ್ಟ್ 31 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಪಾವತಿಸಲು ಕೊನೆಯ ದಿನಾಂಕ 2ನೇ ತಾರೀಕು 9ನೇ ತಿಂಗಳಾಗಿರುತ್ತೆ. ಓಕೆ, ಸೆಪ್ಟೆಂಬರ್. ಓಕೆ, ಅರ್ಜಿ ಸಲ್ಲಿಸುವ ಶುಲ್ಕ ವೆರಿ ಇಂಪಾರ್ಟೆಂಟ್. ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3B ಪ್ರವರ್ಗಗಳಿಗೆ ಸೇರಿದಂತೆ ಪುರುಷ ಅಭ್ಯರ್ಥಿಗೆ 200. ಓಕೆ, ಮಹಿಳಾ ಅಭ್ಯರ್ಥಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 100 ಇದೆ. ದೆನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನಿಗೆ ಸೇರಿದವರಿಗೆ ಪುರುಷರಿಗೆ 100 ರೂಪೀಸ್, ಮಹಿಳಾ ಅಭ್ಯರ್ಥಿ ಮತ್ತು ತೃತೀಯ ಲಿಂಗಗಳಿಗೆ 50 ರೂಪಾಯಿ. ಓಕೆ, ಆನ್ಲೈನ್ ಅಲ್ಲಿ UPI, ನೆಫ್ಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಮೂಲಕ ಪಾವತಿಸಬಹುದು. ಓಕೆ, ಇದೆಲ್ಲ ಬ್ಯಾಂಕಿಂಗ್. ಓಕೆ, ನೆಕ್ಸ್ಟ್ ವೇತನ ಶ್ರೇಣಿ ನೋಡೋಣ. ಅರಣ್ಯ ವೀಕ್ಷಕರಾದ್ರೆ ನಿಮ್ದು ಬೇಸಿಕ್ ಬಂದ್ಬಿಟ್ಟು 27,500 ಇದೆ. ಓಕೆ, 27,500. ಓಕೆ, ದೆನ್ ನಿಮ್ದು ಹೈಯೆಸ್ಟ್ ಸ್ಯಾಲರಿ ಬಂದ್ಬಿಟ್ಟು 46,675 ಸರ್ವಿಸ್ ಅಲ್ಲಿ ತಗೊಬಹುದು. ಮೇ ಬಿ ಸ್ಯಾಲರಿ ಸ್ಕೇಲ್ ಏನಾದ್ರು ಜಾಸ್ತಿ ಆದ್ರೆ ಇನ್ಕ್ರೀಸ್ ಆದ್ರೆ ನಿಮ್ದು ಸ್ಯಾಲರಿ ಬೇಸಿಕ್ ಚೇಂಜ್ ಆಗ್ಬೋದು, ಅವಾಗ ನಿಮಗೆ ಸ್ಯಾಲರಿ ಬೇರೆ ಬರ್ಬೋದು. ಓಕೆ, ಸೊ ನಿಮ್ದು ಬೇಸಿಕ್ ಬಂದ್ಬಿಟ್ಟು ಅಂದ್ರೆ ನೀವು ಜಾಯಿನ್ ಆದಾಗ ನಿಮಗೆ ಸಿಗುವಂತ ಸ್ಯಾಲ್ರಿ 27,500 ರೂಪಾಯಿ ಆಗಿರುತ್ತೆ. ಮೇ ಬಿ 500-1,000 ರೂಪಾಯಿ ಮೇಲೆ ಕೆಳಗಡೆ ಆಗ್ಬೋದು ಅಷ್ಟೇ. ಮೇಲಂತೂ ಆಗಲ್ಲ, ಕಮ್ಮಿ ಆಗ್ಬೋದು. ಅದು ಇದು ಡಿಡಕ್ಷನ್ ಅಂತ ಹೇಳಿ ಕಮ್ಮಿ ಆಗ್ಬೋದು. ಓಕೆನಾ, ಬಟ್ ಜಾಸ್ತಿ ಅಂತೂ ಕೊಡಲ್ಲ ಅವರು. 27,500 27,000 ಸಿಗ್ಬೋದು, ಇಲ್ಲ 26,500 ರೂಪಾಯಿ ಅಂತ ಕನ್ಫರ್ಮ್ ಆಗಿ ಸಿಗುತ್ತೆ, ಎಲ್ಲ ಡಿಡಕ್ಷನ್ ಎಲ್ಲ ಆಗಿ. ಓಕೆ, ಇದು ನಿಮ್ದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಸಮತಲ ಮೀಸಲಾತಿ. ಓಕೆ, ಇದೆಲ್ಲ ಏನ್ ಬೇಡ, ನಿಮ್ಗೆ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಓಕೆ, ಇದೆಲ್ಲ ಗೊತ್ತಿರುತ್ತಲ್ಲ, ಇದೆಲ್ಲ ಓದಿರ್ಬೇಕು. ವಿದ್ಯಾರ್ಹತೆ ಕೇಳಿದಾರೆ. ವಿದ್ಯಾರ್ಹತೆ ಬಂದ್ಬಿಟ್ಟು SLC ಮಾಡಿರ್ಬೇಕು. SLC ಅಥವಾ SLCಗೆ ತತ್ಸಮಾನ ವಿದ್ಯಾರ್ಹತೆನ ಹೊಂದಿರ್ಬೇಕು. ಓಕೆನಾ, SLC ಮೇಲೆ ತಗೊಂತಿರೋದಿದು. ವಯೋಮಿತಿ ಏಜು ಮಿನಿಮಮ್ 18 ಆಗಿರ್ಬೇಕು. ಗರಿಷ್ಠ ಬಂದ್ಬಿಟ್ಟು ಕೆಳಗಡೆ ಹೇಳಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಾದ್ರೆ ಗರಿಷ್ಠ 30. ಓಕೆ, ಅದೇ ಪ್ರವರ್ಗ 2A 2B 3A 3B ಹಿಂದುಳಿದ ವರ್ಗಗಳಾದ್ರೆ ಗರಿಷ್ಠ 32. ಓಕೆ, ದೆನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದ್ರೆ ಗರಿಷ್ಠ 33. ದೆನ್ ಮಾಜಿ ಸೈನಿಕರಿಗಾದ್ರೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವ ನೇಮಸಾರು ನಿವೃತ್ತಿ ಡಿಮೊಬಿಲೈಸೇಷನ್ ಅಥವಾ ರಿಟ್ರೆಂಚ್ಮೆಂಟ್ ಹೊಂದಿದ ಮಾಜಿ ಸೈನಿಕ ಅವರು ಯಾವ ಪ್ರವರ್ಗ ಸೇರಿದ್ದಾರೆ ಈ ಮೇಲೆ ಪ್ರವರ್ಗ ಗರಿಷ್ಠ ಮತ್ತೆ ಅವರು ಎಷ್ಟು ವರ್ಷ. ಓಕೆ, ಅವರಿಗೆ ಎಷ್ಟು ವರ್ಷ ಸಶಸ್ತ್ರ ಪಡೆಗಳ ಸೇವೆ ಪಡೆದ ಅಷ್ಟು ವರ್ಷಗಳಿಗೆ 3 ವರ್ಷಗಳು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳನ್ನು ಸರಿಲಿಕ್ಕೆ ನೀಡಲಾಗುತ್ತೆ. ಎಷ್ಟು ವರ್ಷ ಸರ್ವಿಸ್ ಮಾಡಿದಾರ ಅದಕ್ಕೆ 3 ವರ್ಷ ಸೇರಿಸಿ ಒಂದು. ಫಾರ್ ಎಕ್ಸಾಂಪಲ್ ನಾನು 6 ವರ್ಷ ಸರ್ವಿಸ್ ಮಾಡಿದೀನಿ ಅನ್ಕೊ. ಓಕೆನಾ, ನನಗಿವಾಗ 30. ಓಕೆನಾ ಅನ್ಕೊಳ್ಳೋಣ. ಓಕೆನಾ, ನಾನು 6 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸೊ 6 ವರ್ಷ ಪ್ಲಸ್ 3 ಎಷ್ಟಾಯ್ತು? 39. ಸೊ ಇವ್ರಿಗೆ ಎಷ್ಟಾಯ್ತು? ಇವ್ರ ಪ್ರಕಾರ ಏಜ್ ಲಿಮಿಟ್ 39 ಕೊಡ್ತಾರೆ. 39 ಅವ್ರದ್ದು ಗರಿಷ್ಠ ವಯೋಮಿತಿ. ಅದೇ ನಾನು 10 ವರ್ಷ ಮಾಡಿದ್ರೆ ಪ್ಲಸ್ 43 ವರ್ಷ. ಅವ್ರೆಷ್ಟು ವರ್ಷ ಸರ್ವಿಸ್ ಮಾಡಿದಾರೋ ಅಷ್ಟು ವರ್ಷಕ್ಕೆ
ಪ್ಲಸ್ 3 ವರ್ಷ ಆಡ್ ಮಾಡಿ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್, ಒಂದು ವೇಳೆ ಅರಣ್ಯ ಪ್ರೇರಕರಿಗೆ ವಯೋಮಿತಿ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ನಿರಂತರ ಕನಿಷ್ಠ 5 ವರ್ಷ ಸರ್ವಿಸ್ ಮಾಡಿದ್ರೆ, ನೀವೇನಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 5 ವರ್ಷ ಸೇವೆ ಮಾಡಿದ್ರೆ ನಿಮಗೆ ಇದು ನಿಶ್ಚಿತ ಗೌರವಧನ ಪಡೆಯುತ್ತಿರುವ ಅರಣ್ಯ ಪ್ರೇರಕರಿಗೆ ಮಾತ್ರ ಗೌರವಧನ ಏನಾದ್ರೂ ನಿಮಗೆ ಸಿಕ್ತಿದ್ರೆ, ನೀವು ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ 40 ವರ್ಷ, ಪ್ರವರ್ಗ 2A 2B 3A 3B ಆಗಿದ್ರೆ 42 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದ್ರೆ 40 ವರ್ಷ. ಒಂದ್ ವೇಳೆ ನೀವು 5 ವರ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದು, ನೀವು ಅಲ್ಲಿಂದ ಗೌರವಧನ ಏನಾದ್ರೂ ಪಡಿತಿದ್ರೆ ನಿಮ್ದು ವಯೋಮಿತಿ ಇದು. ಓಕೆನಾ. ನೆಕ್ಸ್ಟ್, ನೇಮಕಾತಿ ಆಯ್ಕೆ ವಿಧಾನ ನೋಡೋಣ. ಫಸ್ಟ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಎಲ್ಲ ಆದ್ಮೇಲೆ ನಿಮ್ದು SLC ಮಾರ್ಕ್ಸ್ ಕಾರ್ಡ್ದು ಅಂಕಗಳ ಆಧಾರದ ಮೇಲೆ, ಅಂದ್ರೆ ನಿಮ್ದು SLC ಮಾರ್ಕ್ಸ್ ಆಧಾರದ ಮೇಲೆ 1:20 ಕರೀತಾರೆ. ಒಂದು ಜಾಬ್ಗೆ, ಒಂದು ಪೋಸ್ಟ್ಗೆ 20 ಜನನ ಕರೀತಾರೆ. ಓಕೆನಾ. ಫಾರ್ ಎಕ್ಸಾಂಪಲ್ 750 40 ಪೋಸ್ಟ್ ಇರೋದು ಇಂಟು 20 ಎಷ್ಟಾಗುತ್ತೆ ನೋಡಿ. ನಂಗೂ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡ್ತೀನಿ. 750 ಇಂಟು 20 15,000 ಜನನ ಕರೀತಾರೆ ಟೋಟಲ್. ಯಾವ್ದಕ್ಕೆ? ಫಿಸಿಕಲ್ಗೆ 15,000 ಜನ ಸೆಲೆಕ್ಟ್ ಆಗ್ತಾರೆ. ಓಕೆನಾ. ಫಸ್ಟ್ ಸ್ಟೇಜ್ ನಿಮ್ಮ ಮಾರ್ಕ್ಸ್ ಆಧಾರದ ಮೇಲೆ 15,000 ಜನನ ಫಿಸಿಕಲಿ ಕರೀತಾರೆ. ಓಕೆನಾ. ಫಿಸಿಕಲ್ ಆದ್ಮೇಲೆ, ಫಿಸಿಕಲ್ ಟೆಸ್ಟ್ ಆದ್ಮೇಲೆ, ಫಿಸಿಕಲ್ ಅಂದ್ರೆ ಫಸ್ಟ್ ನಿಮ್ದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರ್ಬೇಕು. ಹೈಟು, ವೆಯ್ಟು, ಪರ್ಸನಾಲಿಟಿ ಅಥವಾ ಐಸೈಟು, ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದ್ರೆ. ಇದ್ರಲ್ಲಿ ಕ್ವಾಲಿಫೈ ಆದ್ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಇದು ಬಂದ್ಬಿಟ್ಟು ಲಾಂಗ್ ಜಂಪ್, ಹೈ ಜಂಪ್, ರನ್ನಿಂಗ್, ಶಾರ್ಟ್ ಪುಟ್, ಇದು. ಓಕೆನಾ. ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದ್ರೆ ಹೈಟ್, ವೈಟ್, ಪರ್ಸನಾಲಿಟಿ ಒಂದು ಚೆಕ್ ಮಾಡುವಂಥದ್ದು. ಫಿಸಿಕಲ್ ಎಂಡ್ಯೂರೆನ್ಸ್ ಅಂದ್ರೆ ನಿಮ್ದು ರನ್ನಿಂಗ್ ಕೆಪಾಸಿಟಿ, ಅಥವಾ ಎಷ್ಟು ಓಡ್ತೀರಾ, ಅಥವಾ ನಿಮ್ಮ ಲಾಂಗ್ ಜಂಪ್, ಹೈ ಜಂಪ್ ಅದನ್ನ ಟೆಸ್ಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಒಂದು ಫೈನಲ್ ಲಿಸ್ಟ್ ಬಿಡ್ತಾರೆ. ಓಕೆನಾ. ಫಸ್ಟ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಆಧಾರದ ಮೇಲೆ 10th ಮಾರ್ಕ್ಸ್ ಮೇಲೆ 1:20 ಕರೀತಾರೆ. ಅದಾದ್ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಓಕೆ. ಅದಾದ್ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಓಕೆ. ಅದಾದ್ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಓಕೆನಾ. ಎಲ್ಲಾನು ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಹೇಳಿದ್ನಲ್ಲ, ಅರಣ್ಯ something.nic.in ಏನೋ ಅಂತ ಬಂತಲ್ವಾ, ಅದ್ರಲ್ಲಿ ಎಲ್ಲದ್ರಲ್ಲೂ ಇದ್ ಮಾಡಿರ್ತಾರೆ. ಎಲ್ಲಾನು ಅಫಿಷಿಯಲ್ ನೋಟಿಫಿಕೇಶನ್ ಇಂದ ಹಿಡಿದು ನಿಮಗೆ ರಿಸಲ್ಟ್ ಇಂದ ಎಲ್ಲಾನು ಅದ್ರಲ್ಲಿ ಬರುತ್ತೆ. ಓಕೆ. ಇವಾಗ ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡೋಣ. ಒಂದ್ ವೇಳೆ ಪುರುಷ ಅಭ್ಯರ್ಥಿಗಳಾಗಿದ್ರೆ ನೀವು, ನಿಮ್ಮ ಎತ್ತರ 163 ಸೆಂಟಿಮೀಟರ್ ಇರ್ಬೇಕು. ಓಕೆ. ಅದೇ ನೀವು ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ ಟ್ರೈಬ್ಸ್ ಆಗಿದ್ರೆ, ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಾಗಿದ್ರೆ 152 ಸೆಂಟಿಮೀಟರ್ ಕೇಳ್ತಾರೆ. ಎದೆ ಸುತ್ತಳತೆ ಬಂದ್ಬಿಟ್ಟು 79 ಸೆಂಟಿಮೀಟರ್ ಇರ್ಬೇಕು ಸಾಮಾನ್ಯ ಸ್ಥಿತಿಯಲ್ಲಿ. ಅದೇ ನೀವು ಶೆಡ್ಯೂಲ್ ಟ್ರೈಬ್, ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ ಟ್ರೈಬ್ಸ್ ಆದ್ರೆ 74 ಇರ್ಬೇಕು. ಎದೆಯ ಕನಿಷ್ಠ ಬಂದ್ಬಿಟ್ಟು ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರ್ಬೇಕು, ಇವರಿಗೂ 5 ಸೆಂಟಿಮೀಟರ್ ಇರ್ಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳು ನೋಡೋಣ. ಎತ್ತರ ಬಂದ್ಬಿಟ್ಟು 150 ಸೆಂಟಿಮೀಟರ್ ಇರ್ಬೇಕು. ಆದ್ರೆ ಫಾರೆಸ್ಟ್ ಡ್ವೆಲ್ಲಿಂಗ್ ಆದ್ರೆ 145 ಸೆಂಟಿಮೀಟರ್. ಕನಿಷ್ಠ ತೂಕ ಬಂದ್ಬಿಟ್ಟು 40 kg, ಇವರಿಗೆ 38 kg ಇಷ್ಟಿರ್ಬೇಕು. ಓಕೆನಾ. ಓಕೆನಾ. ಪುರುಷ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಮೇಲ್ಕಂಡ ಎಲ್ಲಾ ಶರೀರ ಮಾನದಂಡಗಳು ಪುರುಷ ತೃತೀಯ ಲಿಂಗಿಗಳಿಗೆ ಸೇಮ್ ಹಂಗೆ. ಒಂದ್ ವೇಳೆ ತೃತೀಯ ಲಿಂಗಿಗಳಾದ್ರೆ ಅವರು ಪುರುಷ ತೃತೀಯ ಲಿಂಗಿಗಳಾದ್ರೆ ಪುರುಷರಿಗೆ ಏನೇನಿರ್ಬೇಕು ಅದೆಲ್ಲ, ಅಂದ್ರೆ ಫಿಸಿಕಲ್ ಎಂಡ್ಯೂರೆನ್ಸ್ ಏನೇನ್ ಕೇಳಿದಾರೋ ಅದಿರ್ಬೇಕು. ಮಹಿಳಾ ತೃತೀಯ ಲಿಂಗಿಗಳಾದ್ರೆ ಮಹಿಳೆಯರಿಗೆ ಏನೇನ್ ಕೇಳಿದಾರೋ ಅದು ಕ್ವಾಲಿಫೈ ಆಗುವಂತದ್ದು ಮಹಿಳಾ ತೃತೀಯ ಲಿಂಗಿಗಳಿಗೆ ಇರ್ಬೇಕು. ಓಕೆನಾ. ದೆನ್ ಯಾರ್ಯಾರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡ್ತಾರೆ, ಅನರ್ಹರು, ದೇ ಆರ್ ನಾಟ್ ಎಲಿಜಿಬಲ್ ಅಂದ್ರೆ ಅವರಿಗೆ ನಾಕ್ ನೀ ಇರಬಾರ್ದು. ನಾಕ್ ನೀ ಅಂದ್ರೆ ನಾರ್ಮಲಿ ಅವ್ರ ಲೆಗ್ ಹಿಂಗಿರುತ್ತೆ, ಅವ್ರು ನಡೆಯುವಾಗ ಗೊತ್ತಾಗುತ್ತೆ. ಓಕೆನಾ. ಬೋ ಲೆಗ್ ಅಂತ ಇರುತ್ತೆ. ಬೋ ಲೆಗ್ ಅಂದ್ರೆ ಹಿಂಗಿರುತ್ತೆ, ನಾರ್ಮಲಿ ಮಕ್ಳಿಗಿರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ದೆನ್ ಚಪ್ಪಟೆ ಆದ ಫ್ಲಾಟ್ ಫೀಟ್. ಫ್ಲಾಟ್ ಫೀಟ್ ಅಂದ್ರೆ ಹಿಂಗಿರುತ್ತೆ. ಓಕೆನಾ. ಅವರಿಗೆ ನಾರ್ಮಲ್ ಹೆಜ್ಜೆ ಗುರ್ತಿದ್ದಾಗ ಫ್ಲಾಟ್ ಆಗಿ ಬೀಳುತ್ತೆ, ಅಂದ್ರೆ ಅವ್ರು ಹೆಜ್ಜೆ ಇಟ್ಟಾಗ ಆ ಗುರ್ತಿರುತ್ತಲ್ಲ ಫ್ಲಾಟ್ ಆಗಿ ಬೀಳುತ್ತೆ. ಬಟ್ ನಮಗ್ ನೋಡಿದೀರಾ ಒಂದ್ ಸ್ವಲ್ಪ ಇಲ್ಲಿ, ಅಂದ್ರೆ ನಮಗೆ ಅಂತಲ್ಲ, ನಾರ್ಮಲ್ ಎಲ್ರಿಗೂ. ಓಕೆನಾ. ಒಂದ್ ಶೇಪ್ ಬರುತ್ತೆ, ಅದಿರಲ್ಲ. ಓಕೆನಾ. ದೆನ್ ವೆರಿಕೋಸ್ ವೈನ್ ಇದ್ರೆ ರಿಜೆಕ್ಟ್ ಆಗ್ತಾರೆ. ಓಕೆನಾ. ದೆನ್ ಮಾತಾಡೋದಕ್ಕೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಕೇಳೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ರಿಜೆಕ್ಟ್. ಓಕೆ. ಪುರುಷ ಅಭ್ಯರ್ಥಿಗಳಿಗೆ ಅಂಡವಾಯು, ಹೈಡ್ರೋಸೆಲ್
ಹೈಡ್ರೋಸೆಲಿ ಇನ್ ಮೆನ್. ಓಕೆನಾ. ದೆನ್ ನೆಕ್ಸ್ಟ್ ದೃಷ್ಟಿ, ವರ್ಣಾಂಧತ್ವ, ಇರುಳು ಕುರುಡು. ಇರುಳು ಕುರುಡು ಅಂದ್ರೆ ಗೊತ್ತಲ್ಲ, ಕಲರ್ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಅಂಡ್ ವಿಷನ್ ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ವಿಷನ್ ಎಷ್ಟು ಇರ್ಬೋದು ಅಂತಾನು ನಾನು ಹೇಳ್ತೀನಿ, ಓಕೆನಾ, ಡೋಂಟ್ ವರಿ. ದೃಷ್ಟಿ ಸಾಮರ್ಥ್ಯನೂ ಅವ್ರು ಹೇಳಿದ್ದಾರೆ. ಓಕೆ ಓಕೆ. ನೆಕ್ಸ್ಟ್, ಅಭ್ಯರ್ಥಿಗಳು ಈ ಕೆಳಗಿನ ನಿಗದಿಪಡಿಸುವ ದೃಷ್ಟಿ ಸಾಮರ್ಥ್ಯವನ್ನು ಕನ್ನಡಕ ಸಹಿತ ಅಥವಾ ಕನ್ನಡಕ ರಹಿತ ಕಡ್ಡಾಯವಾಗಿ ಹೊಂದಿರಬೇಕು. ಒಂದ್ ವೇಳೆ ನೀವು ಸ್ಪೆಕ್ಸ್ ಹಾಕಿದ್ರು ಸ್ಪೆಕ್ಸ್ ಹಾಕಿಲ್ಲ ಅಂದ್ರೂ ಇಷ್ಟ ಇರ್ಬೇಕು, ಓಕೆನಾ. ಸ್ಪೆಕ್ಸ್ ಹಾಕಿದ್ರು ಇಷ್ಟ ಇರ್ಬೇಕು, ಸ್ಪೆಕ್ಸ್ ಹಾಕಿಲ್ಲ ಅಂದ್ರೂ ಇಷ್ಟ ಇರ್ಬೇಕು, ಓಕೆನಾ. ದೋಷರಹಿತ ಕಣ್ಣು 6/6 ಇದ್ರೆ ಬೆಟರ್ ಐಸ್, ಓಕೆನಾ, ಬೆಟರ್ ಅಂತ ಇದ್ ಮಾಡ್ತಾರೆ ದೂರ ದೃಷ್ಟಿಯಲ್ಲಿ. ಅದೇ 6/9 ಇದ್ರೆ ವರ್ಸ್ಟ್ ಐಸ್ ಅಂತ ಹೇಳ್ತಾರೆ. ಅದೇ ನಿಯರ್ ವಿಷನ್ ಆದ್ರೆ 0/6 ಇರ್ಬೇಕು, ವರ್ಸ್ಟ್ ಐ ಆದ್ರೆ 0/8 ಇರ್ಬೇಕು, ಓಕೆನಾ. ಇದು ನಿಮಗೆ ಐ ಟೆಸ್ಟ್ ಅಲ್ಲಿ ನಿಮಗೆ ಹೇಳ್ತಾರೆ ದೂರದೃಷ್ಟಿ ಸಮೀಪ ದೃಷ್ಟಿ ಎಷ್ಟಿರ್ಬೇಕು ಅಂತ, ಓಕೆನಾ. ದೆನ್ ಕಲರ್ ಬ್ಲೈಂಡ್ನೆಸ್ ನೋಡಿ, ದೀಪ ಮತ್ತು ಅಭ್ಯರ್ಥಿಯ ನಡುವಿನ ಅಂತರ 16 ಅಡಿ ಇರಬೇಕು. ಕಡಿಮೆ ದರ್ಜೆಯ ಬಣ್ಣ ಗ್ರಹಿಕೆ 16 ಅಡಿ. ದೆನ್ ದ್ಯುತಿರಂಧ್ರದ ಗಾತ್ರ ಬಂದ್ಬಿಟ್ಟು, ಇದೆಲ್ಲ ಐ ಟೆಸ್ಟ್ ಇದೆ. ಇದನ್ನ ನಿಮಗೆ ಡಾಕ್ಟರ್ ಕೊಡ್ತಾರೆ, ಓಕೆನಾ, ಡೋಂಟ್ ವರಿ. ಪ್ರತಿ ಕಣ್ಣು ಸಂಪೂರ್ಣ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಮೆಳ್ಳುಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆಯನ್ನು ಪರಿಗಣಿಸಲಾಗಬಹುದು, ಓಕೆ. ದೆನ್ ಶ್ರವಣ, ಹಿಯರಿಂಗ್ ಟೆಸ್ಟ್ ಇರುತ್ತೆ, ರಿಟನಲ್ ಪರೀಕ್ಷೆ, ವೆರ್ಬಲ್ ಪರೀಕ್ಷೆ, ತಲೆ ತಿರುಗಬೇಕಾಗಿ ಪರೀಕ್ಷೆ, ಇದೆಲ್ಲ ಮಾಡ್ತಾರೆ, ಓಕೆನಾ. ನಿಮಗೆ ನೀವು ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆದ್ಮೇಲೆ ನೆಕ್ಸ್ಟ್ ಫಿಸಿಕಲ್ ಇದ್ರಲ್ಲಿ ಇರುತ್ತಲ್ಲ, ಅದ್ರಲ್ಲಿ ನಿಮ್ಗೆ ಇದೆಲ್ಲ ಮಾಡ್ತಾರೆ ಎಂಡೂರೆನ್ಸ್ ಗಿಂತ ಮುಂಚೆ, ಓಕೆನಾ. ಇವೆಲ್ಲ ಟೆಸ್ಟ್ ಮಾಡಿದ್ಮೇಲೆ ನಿಮಗೆ ಫಿಸಿಕಲ್ ಎಂಡೂರೆನ್ಸ್ಗೆ ಕ್ವಾಲಿಫೈ ಆಗೋದ್ ನೀವು. ಫಸ್ಟ್ ಫಿಸಿಕಲ್ ಅಲ್ಲಿ ಪಾಸ್ ಮಾಡ್ಬೇಕು, ಅದಾದ್ಮೇಲೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಹೋಗೋದು. ಇದೆಲ್ಲ ಕ್ವಾಲಿಫೈ ಆಗ್ಬೇಕು, ಇಯರಿಂಗು ಅಂಡ್ ಐ ಟೆಸ್ಟ್ ಎಲ್ಲಾನು ಕ್ವಾಲಿಫೈ ಆದ್ಮೇಲೆ, ಓಕೆ. ದೆನ್ ಫಿಸಿಕಲ್ ಎಂಡೂರೆನ್ಸ್ ನೋಡೋಣ ಎಷ್ಟು. ಪುರುಷ ಅಭ್ಯರ್ಥಿಗಳಾದ್ರೆ 1600 ಮೀಟರ್ ಹೋಗ್ಬೇಕು 7 ನಿಮಿಷದಲ್ಲಿ. 1600 ಮೀಟರ್ ಓಡ್ಬೇಕು. ಮಹಿಳಾ ಅಭ್ಯರ್ಥಿ ಆದ್ರೆ 6 ನಿಮಿಷದಲ್ಲಿ 1000 ಮೀಟರ್ ಓಡ್ಬೇಕು, ಓಕೆ. ಮಾಜಿ ಸೈನಿಕರಿಗೂ ಅದೇ 1000 ಬರುತ್ತೆ, ಓಕೆ. ನೆಕ್ಸ್ಟ್ ಫಿಸಿಕಲ್ ಎಫಿಷಿಯಂಟಿ ಟೆಸ್ಟ್, ಇದು 100 ಮೀಟರ್ ಓಟ 15 ಸೆಕೆಂಡ್ ಗಂಡಸರಿಗಾದ್ರೆ, ಹೆಣ್ಮಕ್ಳಿಗಾದ್ರೆ ಮತ್ತೆ ಮಾಜಿ ಸೈನಿಕರಿಗೆ 18.5 ಸೆಕೆಂಡ್ ಕೊಟ್ಟಿದ್ದಾರೆ. ದೆನ್ ಹೈ ಜಂಪ್ 1.20 ಮೀಟರ್ ಪುರುಷರಿಗೆ, ಮಹಿಳೆಯರಿಗಾದ್ರೆ 0.90 ಮೀಟರ್. ಉದ್ದ ಜಿಗಿತ 3.80 ಮೀಟರ್ ಪುರುಷರಿಗೆ, 2.50 ಮೀಟರ್ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರಿಗೆ. ಶಾರ್ಟ್ ಪುಟ್ ಪುರುಷರಿಗೆ 16 LB ಕೊಟ್ಟಿದ್ದಾರೆ, ಮಹಿಳೆಯರಿಗೆ 8 LB. 5.60 ಮೀಟರ್ ಎಸಿಬೇಕು ಪುರುಷರು, ಹೆಣ್ಮಕ್ಳಾದ್ರೆ ಮತ್ತೆ ಮಾಜಿ ಸೈನಿಕರು 3.76 ಮೀಟರ್. 800 ಮೀಟರ್ ಓಟ 2 ನಿಮಿಷಗಳಲ್ಲಿ 50 ಸೆಕೆಂಡ್ ಓಡ್ಬೇಕು. 200 ಮೀಟರ್ ಓಟ 40 ಸೆಕೆಂಡ್ ಅಲ್ಲಿ ಮಹಿಳೆಯರು ಮತ್ತೆ ಮಾಜಿ ಸೈನಿಕರು ಓಡ್ಬೇಕು, ಓಕೆನಾ. ಆಧಾರ್ ಕಾರ್ಡ್ ಯಾವ್ದಾದ್ರು ಒಂದ್ ಇರ್ಬೇಕು, ಪಾಸ್ಪೋರ್ಟ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಸರ್ವಿಸ್ ID ಕಾರ್ಡ್, ಯಾವ್ದಾದ್ರು ಇಷ್ಟರಲ್ಲಿ ಯಾವ್ದಾದ್ರು ಒಂದಾದ್ರೂ ನಿಮ್ಮ ಹತ್ರ ಇರ್ಲೇಬೇಕು ಡಾಕ್ಯುಮೆಂಟ್, ಓಕೆನಾ. ನೋಡಿ, ಫಿಸಿಕಲ್ ಎಂಡೂರೆನ್ಸ್ ಮತ್ತು ಫಿಸಿಕಲ್ ಎಫಿಷಿಯಂಟಿ ಟೆಸ್ಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನಗಳಲ್ಲಿ ಅಂಕೆಗಳ ಆಧಾರದ ಮೇಲೆ ಅಭ್ಯರ್ಥಿಗಳ ವೃತ್ತ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು. ಆದ್ರೆ ಸರ್ಕಲ್ ವೈಸ್ ಅವ್ರು ಬಿಡ್ತಾರೆ, ಯಾವ ಸರ್ಕಲ್ ಅಂತ ಮೇಲೆ ಹೇಳಿದ್ನೋ ಅದ್ರ ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಸದರಿ ಪಟ್ಟಿಯಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪಡೆದ ಒಟ್ಟು ಅಂಕಗಳ ಸಮಾನವಾದರೆ ವಯಸ್ಸಿನಲ್ಲಿ ಕಿರಿಯರಿಗಿಂತ ಮೇಲಕ್ಕೆ ಇರಿಸಲಾಗುತ್ತದೆ ಮತ್ತು ಅದರ ಪ್ರಕಾರ ಇಂಟರ್ಸೆ ಮೆರಿಟ್ ನಿರ್ಧರಿಸಲಾಗುವುದು, ಓಕೆ. ಒಂದ್ ವೇಳೆ ಇವನು ಸೇಮ್ ಎಲ್ಲಾದ್ರಲ್ಲೂ ಒಂದೇ ಮಾರ್ಕ್ಸ್ ತೆಗ್ದ, ಫಿಸಿಕಲ್ ಟೆಸ್ಟ್ ಅಲ್ಲಿ, ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಅಲ್ಲಿ, ಎಫಿಷಿಯನ್ಸಿಯಲ್ಲಿ ಇವನು ಸೇಮ್ ಮಾರ್ಕ್ಸ್ ತೆಗ್ದ, ಇವನು ಸೇಮ್ ಮಾರ್ಕ್ಸ್ ತೆಗ್ದ ಅಂದ್ರೆ ಇವ್ರಿಬ್ರಲ್ಲಿ ಯಾರು ಸೀನಿಯರ್ ಅವ್ರಿಗೆ ಜಾಬ್ ಸಿಗುತ್ತೆ, ಓಕೆನಾ. ಫಸ್ಟ್ ಪ್ರಾವಿಷನಲ್ ಲಿಸ್ಟ್ ಬಿಡ್ತಾರೆ, ಅದಾದ್ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಪ್ರಾವಿಷನಲ್ ಅಂದ್ರೆ ಒಂದು ಯಾರಿಗಾದ್ರೂ ಏನಾದ್ರೂ ಇದಿದ್ಯಾ, ಯಾರಾದ್ರೂ ಅಪೋಸ್ ಮಾಡ್ತಾರ, ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಈ ತರ ಎಲ್ಲ ಕೇಳೋದಕ್ಕೆ ಫಸ್ಟ್ ಬಿಡ್ತಾರ, ಅದಾದ್ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ, ಓಕೆನಾ. ನೋಡಿ, ಈ ವೆಬ್ಸೈಟ್ ಅಲ್ಲಿ ಬರುತ್ತೆ https aranya.government.in, ಓಕೆ.
ಅಂತಿಮ ಆಯ್ಕೆ ಪಟ್ಟಿ. ಪ್ರಾವಿಷನಲ್ ಲಿಸ್ಟ್ ಆದ್ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ಒಂದು 3 days ಅಥವಾ 7 days ಹೇಳ್ತಾರೆ ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಇದೆಯಾ ಈ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅಂತ ಕೇಳಿದಾಗ ಯಾವುದೇ ಅಬ್ಜೆಕ್ಷನ್ ಬಂದಿಲ್ಲ ಅಂದ್ರೆ ಫೈನಲ್ ಲಿಸ್ಟ್ ಬರುತ್ತೆ. ಪ್ರಮಾಣ ಪತ್ರಗಳು ಜನ್ಮ ದಿನಾಂಕದ ದೃಢೀಕರಣ ಕುರಿತು 10ನೇ ಪರೀಕ್ಷೆಯ ಅಂಕಪಟ್ಟಿ ಇರಬೇಕು. ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಅಂಕಪಟ್ಟಿ, 10th ಮಾರ್ಕ್ಸ್ ಕಾರ್ಡ್, ದೆನ್ ಕ್ಯಾಸ್ಟ್ ಸರ್ಟಿಫಿಕೇಟ್. ನೀವು ಯಾವ್ದಾದ್ರು ರಿಸರ್ವೇಶನ್ ಕೋರಿದ್ರೆ ಅದ್ರದ್ದು ಸರ್ಟಿಫಿಕೇಟ್ಗಳು, ಇದೆಲ್ಲ ನಿಮಗೆ ಗೊತ್ತಿರೋದೆ. ಅದಕ್ಕೆ ಬೇಕಾಗಿರುವಂತ ಸರ್ಟಿಫಿಕೇಟ್ಗಳು. ಮಾಜಿ ಸೈನಿಕರಾದ್ರೆ ಸೇವೆ ಸಲ್ಲಿಸಿರುವುದಕ್ಕೆ ಪ್ರೂಫ್ ಬೇಕಾಗುತ್ತೆ. ದೆನ್ ಅದೇ ತರ ನೀವು ಯಾವ್ದಾದ್ರು ರಿಸರ್ವೇಶನ್ ತಗೊಂತೀರೋ ಅದಕ್ಕೆ ಬೇಕಾಗಿರೋ, ಅಂಗವಿಕಲರಾದ್ರೆ ನಿಮ್ಗೆ ಅಂಗವಿಕಲತೆಯನ್ನ ತೋರ್ಸೋದಕ್ಕೆ ನಿಮ್ಗೆ ಬೇಕಾಗಿರೋ ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಯೋಜನಾ ನಿರಾಶ್ರಿತರಾಗಿದ್ರೆ ಯೋಜನಾ ನಿರಾಶ್ರಿತೆಗೆ ಸರ್ಟಿಫಿಕೇಟ್ ಬೇಕು. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ಗ್ರಾಮೀಣ ವಿದ್ಯಾರ್ಥಿ ಸರ್ಟಿಫಿಕೇಟ್ ಮಾಡಿಸಿಟ್ಕೊಳ್ಳಿ. ದೆನ್ ಅದಾದ್ಮೇಲೆ ನೋಡಿ ಇಲ್ಲೇನೋ ಹೇಳಿದ್ದಾರೆ, ನೋಡೋಣ. 50% ರಿಸರ್ವೇಶನ್ ಕೊಟ್ಟಿದ್ದಾರೆ, ಆಲ್ರೆಡಿ ಹೇಳಿದೀನಿ. 50% ಆಫ್ ಸೀಟ್ ಗಳನ್ನ ಬಂದ್ಬಿಟ್ಟು ನೋಡಿ, 50% ಆಫ್ ದಿಸ್ ವೇಕೆನ್ಸೀಸ್ ಅರೈಸಿಂಗ್ ಇನ್ ದ ಟೆರಿಟೋರಿಯಲ್ ಜುರಿಡಿಕ್ಷನ್ ಆಫ್ ಈಚ್ ಒನ್ ಆಫ್ ದ ಫಾಲೋಯಿಂಗ್ ವೈಲ್ಡ್ ಲೈಫ್. ಅಂದ್ರೆ ಇಲ್ಲಿ ಇಷ್ಟು ಇದರಲ್ಲಿ ಬರುವಂತಹ ವೇಕೆನ್ಸಿಗಳಿಗೆ 50% ಬಂದ್ಬಿಟ್ಟು ಯಾರಿಗೆ ಎತ್ತಿಟ್ಟಿದ್ದಾರೆ, ಲೋಕಲ್ ಫಾರೆಸ್ಟ್ ಡ್ವೆಲ್ಲಿಂಗ್ ಟ್ರೈಬಲ್ಸ್ ಗಳಿಗೆ ಮೀಸಲಾತಿ ಇಟ್ಟಿದ್ದಾರೆ. ಓಕೆನಾ, 50%. ಇದಿಷ್ಟು ಜಾಗದಲ್ಲಿ ಬರೋರ್ಗೆ. ನೋಡಿ, ಫಾರೆಸ್ಟ್ ಟ್ರೈಬಲ್ಸ್ ಅಂದ್ರೆ ಯಾವ್ದಾದ್ರು ಜೇನು ಕುರುಬ, ಕಾಡು ಕುರುಬ, ಹಕ್ಕಿ ಪಿಕ್ಕಿ, ಸೋಲಿಗರು, ಎರವ, ಗೌಡ್ಲು, ದೆನ್ ಇರುಳಿಗ, ಕೊರಗ, ಮೇಲ್ಕುಡಿ, ದೆನ್ ಈ ತರ ಇವ್ರು ಯಾರ್ಯಾರಿದಾರೋ ಇವ್ರನ್ನೆಲ್ಲ ಮಾಡಿದ್ದಾರೆ. ಓಕೆನಾ, ನೀವೇನಾದ್ರೂ ಫಾರೆಸ್ಟ್ ಡ್ವೆಲ್ಲಿಂಗ್ ಏರಿಯಾಸ್ ಇದಲ್ಲಿ ಇರೋ ಶೆಡ್ಯೂಲ್ ಟ್ರೈಬ್ ಆಗಿದ್ರೆ ನಿಮಗೆ 50%, ಅಡಿಷನಲ್ 50% ನಿಮಗೆ ಅಂತ ಸೀಟ್ಗಳನ್ನ ರಿಸರ್ವ್ ಮಾಡಿದ್ದಾರೆ. ಓಕೆನಾ, ಟ್ರೈನಿಂಗ್ ಬಂದ್ಬಿಟ್ಟು 6 ತಿಂಗಳಿರುತ್ತೆ ನಿಮ್ಗೆ. ಓಕೆ, ನೆನಪಿರ್ಲಿ. ನಿಮ್ಮ ಪ್ರೊಬೇಷನರಿ ಪೀರಿಯಡ್ 36 months ಆದ್ಮೇಲೆ ಮುಗಿಯುತ್ತೆ. ನಾನು ಇದು PDF ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ನೀವು ಇದ್ ಮಾಡ್ಕೊಳ್ಳಿ. ಓಕೆನಾ, ಅಷ್ಟೇ. ಸೊ ಇದು ಮೈನ್ ಡೀಟೇಲ್ಸ್ ಆಗಿತ್ತು. ಯಾವುದೇ ಎಕ್ಸಾಮ್ ಇಲ್ದಲ್ಲ ಇರೋದ್ರಿಂದ, ಬರೀ ಫಿಸಿಕಲ್ ಇರೋದ್ರಿಂದ ಆದಷ್ಟು ಈ ಚಾನ್ಸ್ ನ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಓಕೆನಾ.